ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ದೇಶ ಕಂಡ ಮಹಾನ್ ಸಂತರಲ್ಲಿ ಒಬ್ಬರು ತುಳಸಿದಾಸರು. ತಮ್ಮ ಬದುಕಿನುದ್ದಕ್ಕೂ ಅಗಾಧವಾದ ಭಕ್ತಿ ಪ್ರೀತಿಯನ್ನು ಮೆರೆದ ಮಹಾನ್ ಕವಿ ತುಳಸಿದಾಸರು ಒಬ್ಬ ಶ್ರೇಷ್ಠ ಭಾರತೀಯ ಕವಿ ಮತ್ತು ತತ್ವಜ್ಞಾನಿ. ತುಳಸಿದಾಸರು ರಾಮಚರಿತ ಮಾನಸದ ಸೃಷ್ಟಿಕರ್ತರು. ಭಾರತದ ಮಹಾಕಾವ್ಯಗಳಲ್ಲಿ ರಾಮಚರಿತ ಮಾನಸವೂ ಕೂಡ ಒಂದು. ಅವರ ಮೇರು ಕೃತಿಯಾದ ರಾಮಚರಿತ ಮಾನಸ ಉತ್ತರ ಮತ್ತು ಮಧ್ಯ ಭಾರತದಲ್ಲಿ ಅತ್ಯಂತ ಪ್ರಭಾವಪೂರ್ಣ ಗ್ರಂಥ ಆಗಿದೆ. ಅಲ್ಲಿ ಈ ಗ್ರಂಥವಿಲ್ಲದ ಮನೆಯೇ ಇಲ್ಲ ಎನ್ನಬಹುದು. ಕಳೆದ 300 ವರ್ಷಗಳಿಂದ ಭಾರತದ ಮಿಲಿಯಗಟ್ಟಲೆ ಜನರ ನೈತಿಕ ಮತ್ತು ಆಧ್ಯಾತ್ಮಿಕ ಜೀವನವನ್ನು ರೂಪಿಸುವಲ್ಲಿ ಈ ಗ್ರಂಥದ ಪಾತ್ರ ಅತ್ಯಂತ ಮಹತ್ತರವಾದದ್ದು. ಪಂಡಿತರು ಅಥವಾ ಸಾಧುಗಳು ಈ ಗ್ರಂಥ ವ್ಯಾಖ್ಯಾನ ಮಾಡುತ್ತಿರುವುದನ್ನು ಜನರು ಮಂತ್ರಮುಗ್ಧರಾಗಿ ಕೇಳುತ್ತಿರುವ ದೃಶ್ಯ ಸರ್ವೇ ಸಾಮಾನ್ಯವಾದದ್ದು. ಬನ್ನಿ, ಹಾಗಿದ್ರೆ ಈ ಮಹಾನ್ ಚೈತನ್ಯರ ಬಗ್ಗೆ ಒಂದಷ್ಟು ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ತುಳಸಿದಾಸರ ಪೂರ್ಣ ಹೆಸರು ಗೋಸ್ವಾಮಿ ತುಳಸಿದಾಸ್. ಸಂಸ್ಕೃತದಲ್ಲಿ ರಾಮಾಯಣವನ್ನು ರಚಿಸಿದ ವಾಲ್ಮೀಕಿ ಮಹರ್ಷಿಯ ಅವತಾರವೆಂದು ಪರಿಗಣಿಸಲಾಗಿದೆ. ಕ್ರಿಸ್ತಶಕ 1532ರಲ್ಲಿ ಮೊಘಲ್ ಚಕ್ರವರ್ತಿ ಅಕ್ಬರ್ ಆಳ್ವಿಕೆಯಿದ್ದ ಭಾರತದ ಉತ್ತರ ಪ್ರದೇಶದ ಬಂದರ್ನ ರಾಜಪುರ ಜಿಲ್ಲೆಯಲ್ಲಿ ಅವರ ಜನನವಾಗುತ್ತೆ. ತುಳಸಿದಾಸ್ ಅವರ ಬಾಲ್ಯದ ಹೆಸರು ರಾಂಬೋಲ ಮತ್ತು ಅವರ ತಂದೆಯ ಹೆಸರು ಆತ್ಮರಾಮ್ ದುಬೆ ಮತ್ತು ತಾಯಿಯ ಹೆಸರು ಹುಲ್ಸಿ. ತುಳಸಿದಾಸರ ಗುರುವಿನ ಹೆಸರು ನರಹರಿದಾಸ. ಸಾಮಾನ್ಯವಾಗಿ ಮಗು ತಾಯಿಯ ಗರ್ಭದಲ್ಲಿ 9 ತಿಂಗಳಿರುತ್ತೆ. ಆದರೆ ತುಳಸಿದಾಸರು ತಾಯಿಯ ಗರ್ಭದಲ್ಲಿ 12 ತಿಂಗಳು ಪೋಷಣೆಯಾಗ್ತಾರೆ. ಎಲ್ಲರಿಗೂ ಪರಮಾಶ್ಚರ್ಯ. ಹಾಗೆ ಮುದ್ದಾದ ಮಗುವಿನ ಜನನವಾಗುತ್ತೆ. ಅವರು ಜನಿಸಿದಾಗ ಅವರ ಬಾಯಲ್ಲಿ 32 ಹಲ್ಲುಗಳಿದ್ದುವಂತೆ. ಜೊತೆಗೆ ಅವರ ಬೆಳವಣಿಗೆ 5 ವರ್ಷದ ಹುಡುಗನಂತಿತ್ತು. ಅವರು ಹುಟ್ಟಿದಾಗ ಒಂದಿಷ್ಟು ಆಕ್ರಂದಿಸಲಿಲ್ಲ. ಹುಟ್ಟಿದ ತಕ್ಷಣ ರಾಮ್ ಎಂದು ಉಚ್ಚರಿಸಿದರಂತೆ. ಈ ಘಟನೆಯಿಂದಾಗಿ ಬಾಲ್ಯದಲ್ಲಿ ಅವರ ಹೆಸರು ರಾಂಬೋಲ ಎಂದಾಯಿತು. ಅಂದರೆ ರಾಮನಿಂದ ಎಂದರ್ಥ. ಹೀಗೆ ಅವರ ಹುಟ್ಟಿನ ಸಮಯದಲ್ಲಿ ನಡೆದ ಇಂತಹ ವಿಸ್ಮಯ ಘಟನೆಗಳನ್ನು ಅವರ ಪೋಷಕರು ಅಶುಭವೆಂದು ಪರಿಗಣಿಸ್ತಾರೆ. ಹುಟ್ಟಿದ ಮರುದಿನವೇ ತಾಯಿ ತೀರಿಕೊಳ್ತಾರೆ. ಮೊದಲೇ ಕಟ್ಟುನಿಟ್ಟಾದ ಬ್ರಾಹ್ಮಣ ಕುಲವಾದ್ದರಿಂದ ಹೆತ್ತವರು ಮತ್ತು ಸಂಬಂಧಿಕರು ಆ ಪುಟ್ಟ ಮಗುವನ್ನ ದಾನ ಮಾಡಿಬಿಡ್ತಾರೆ. ಯಾಕಂದ್ರೆ ಜ್ಯೋತಿಷಿಗಳ ಪ್ರಕಾರ ಮಗು ಅಶುಭ ಗಳಿಗೆಯಲ್ಲಿ ಜನಿಸಿದೆ ಎನ್ನುತ್ತಾರೆ. ಹೀಗಾಗಿ ತಾಯಿ ಹಲ್ಸಿಯಾಳ ಸೇವಕಿ ಚುನಿಯಾ ಅನ್ನೋಳಿಗೆ ಆ ಮಗುವನ್ನ ದಾನವಾಗಿ ನೀಡ್ತಾರೆ. ನಂತರ 5.5 ವರ್ಷಗಳ ಕಾಲ ಆ ಮಗುವನ್ನ ಪಾಲನೆ ಮಾಡ್ತಾಳೆ ಆ ಸೇವಕಿ. ನಂತರ ಆಕೆಯೂ ಅಸುನಿಗ್ತಾಳೆ. ಹೀಗೆ ಆ ಪುಟ್ಟ ಬಾಲಕನಾಗಿದ್ದ ರಾಂಬೋಲ ಅನಾಥನಾಗ್ತಾನೆ. ಒಂದು ತುತ್ತು ಅನ್ನಕ್ಕಾಗಿ ಭಿಕ್ಷೆ ಬಿಡ್ತಾನೆ. ಆದರೆ ಒಬ್ಬಾಕೆ ಮಾತ್ರ ಆ ಪುಟ್ಟ ಬಾಲಕನಿಗೆ ಪ್ರತಿನಿತ್ಯ ತುತ್ತು ಅನ್ನ ನೀಡಿ ಹಸಿವು ನೀಗಿಸ್ತಿದ್ಲು. ಆಕೆಯನ್ನ ಸಾಕ್ಷಾತ್ ಪಾರ್ವತಿ ದೇವಿಯೇ ಅವತರಿಸಿದ್ಲು ಎಂದು ನಂಬಲಾಗಿದೆ. ಹೀಗೆ ತಬ್ಬಲಿಯಾದ ಆ ಪುಟ್ಟ ಬಾಲಕನಿಗೆ 6ನೇ ವಯಸ್ಸಿನಲ್ಲಿ ವೈಷ್ಣವ ತಪಸ್ವಿಯಾದ ನರಹರಿದಾಸರು ರಾಂಬೋಲನನ್ನ ದತ್ತು ಪಡಿತಾರೆ. ನಂತರ ತುಳಸಿದಾಸ ಅಂತ ಮರುನಾಮಕರಣ ಮಾಡ್ತಾರೆ. ನರಹರಿದಾಸರು ಚಿಕ್ಕ ಹುಡುಗನಿಗೆ ರಾಮಾಯಣವನ್ನ ಹಲವು ಬಾರಿ ಬೋಧಿಸ್ತಾರೆ. ಇದು ಅವರ ಅಂತರಾಳದಲ್ಲಿ ರಾಮನನ್ನ ಕಾಣಬೇಕೆಂಬ ತವಕ ಹಂಬಲ ಅತಿಯಾಗುತ್ತಾ ಹೋಯಿತು. ಮುಂದೆ ತುಳಸಿದಾಸರು 15 ವರ್ಷಗಳ ಕಾಲ ವೇದಾಂತಗಳ ಅಧ್ಯಯನ ನಡೆಸಿದ್ರು. ನಂತರ ರತ್ನಾವಳಿ ಎಂಬಾಕೆಯನ್ನು ವರಿಸಿ ಗೃಹಸ್ಥ ಜೀವನಕ್ಕೆ ಕಾಲಿಡ್ತಾರೆ. ಅವರ ದಾಂಪತ್ಯದ ಜೀವನದ ಸಂಕೇತವಾಗಿ ಓರ್ವ ಪುತ್ರನ ಜನನವೂ ಆಗತ್ತೆ. ಅವರಿಗೆ ಪತ್ನಿಯ ಮೇಲೆ ಅತಿಯಾದ ವ್ಯಾಮೋಹ. ಆಕೆಯನ್ನ ಒಂದು ಗಳಿಗೆ ಕೂಡ ಬಿಡಲಾಗದಷ್ಟು ಮೋಹ ಪರವಶತೆ. ಹೀಗೆ ಒಂದು ದಿನ ಪತ್ನಿ ತನ್ನ ಅಣ್ಣನ ಜೊತೆಗೂಡಿ ಆಕೆಯ ತವರು ಮನೆಗೆ ತೆರಳುತ್ತಾಳೆ. ಮನೆಗೆ ಬಂದ ದಾಸರು ಪತ್ನಿ ಇಲ್ಲದನ್ನ ಕಂಡು ಕಳವಳಗೊಳ್ತಾರೆ. ಅವಳನ್ನ ಒಂದು ಕ್ಷಣವೂ ಬಿಟ್ಟಿರಲಾಗದ ಅವರು ನಡೆದುಕೊಂಡೇ ನದಿಯಲ್ಲಿ ಈಜುತ್ತಾ ದಾರಿಯಲ್ಲಿ ಓಡುತ್ತಾ ಒಂದೇ ಸಮನೆ ಕಾಮದ ಕುದುರೆ ಏರಿದ್ದ ಮನಸ್ಸಿಗೆ ದಾಸರಾಗಿ ಬಿಟ್ಟಿದ್ರು. ಮನೆ ತಲುಪಿದಾಗ ಮಧ್ಯರಾತ್ರಿಯಾಗಿತ್ತು. ಪತ್ನಿ ಅವರನ್ನ ನೋಡಿ ಕೋಪಗೊಳ್ತಾಳೆ. ತಿರಸ್ಕಾರ ಭಾವದಿಂದ ಹೇಳ್ತಾಳೆ, ಈ ನನ್ನ ರಕ್ತ ಮಾಂಸದ ದೇಹದ ಮೇಲೆ ನಿಮಗೆ ಇಷ್ಟೊಂದು ವ್ಯಾಮೋಹವೇ? ಇದೇ ಪ್ರೀತಿಯ ಅರ್ಧದಷ್ಟನ್ನ ರಾಮನೆಡೆಗೆ ಹರಿಸಿದ್ದರೆ ನಿಮಗೆ ಮುಕ್ತಿಯೇ ಸಿಕ್ಕುತ್ತಿತ್ತು ಎನ್ನುತ್ತಾಳೆ. ಅಷ್ಟು ದೂರದಿಂದ ಹಾತೊರೆಯುತ್ತಾ ಹೆಂಡತಿಯ ಸಂಗ ಬಯಸಿ ಬಂದಿದ್ದ ತುಳಸಿದಾಸರಿಗೆ ಈ ಮಾತು ಎದೆಯನ್ನೇ ನಡುಗಿಸಿಬಿಡ್ತು. ಅವರ ಎದೆಯೊಳಗೆ ಈ ಮಾತು ಪ್ರವಾಹದಂತೆ ಹರಿಯಲಾರಂಭಿಸಿತು. ಎಲ್ಲ ಪ್ರಾಪಂಚಿಕ ಸಂಬಂಧಗಳು ನಶ್ವರವೆನಿಸಿದವು. ವೈರಾಗ್ಯ ಕ್ಷಣಾರ್ಥದಲ್ಲಿ ಅವರ ಮೈ ಮನಸ್ಸನ್ನ ಆವರಿಸಿಬಿಡ್ತು. ಕೂಡಲೇ ಅಲ್ಲಿಂದ ಹೊರಟವರೇ ಸಾಂಸಾರಿಕ ಆಸೆಯನ್ನು ತ್ಯಜಿಸಿ ಸನ್ಯಾಸಿಯಾಗ್ತಾರೆ.
ಕೆಲ ಕಾಲದ ತೀರ್ಥ ಪರ್ಯಟನೆಯ ನಂತರ ವಾರಣಾಸಿಯಲ್ಲಿ ನೆಲೆ ನಿಲ್ತಾರೆ. ಇಲ್ಲಿ ಅವರ ಜೀವ ರಾಮನ ದರ್ಶನಕ್ಕಾಗಿ ಪರಿತಪಿಸತೊಡಗಿತು. ಹನುಮಂತನ ಅನುಗ್ರಹದಿಂದ ಅವರಿಗೆ ರಾಮನ ಅನೇಕ ದರ್ಶನಗಳಾದವಂತೆ. ಒಮ್ಮೆ ರಾಮನು ರಾಜನಂತೆ ಕುದುರೆಯ ಮೇಲೆ ಬರೋದನ್ನ ಅವರು ಕಾಣ್ತಾರೆ. ಆ ದಿವ್ಯ ದರ್ಶನವನ್ನು ಪಡೆದು ಬಾಹ್ಯ ಪ್ರಜ್ಞೆಯನ್ನು ಕಳೆದುಕೊಂಡು 3 ದಿನಗಳು ಅದೇ ಭಾವಾವಸ್ಥೆಯಲ್ಲಿದ್ದರು. ತುಳಸಿದಾಸರನ್ನ ಮಹಾನ್ ರಾಮಭಕ್ತನೆಂದು ತಿಳಿದ ಬೃಂದಾವನದ ಮತಾಂಧ ಕೃಷ್ಣ ಭಕ್ತನೊಬ್ಬ, ಕೃಷ್ಣಾವತಾರವೇ ಅತ್ಯಂತ ಶ್ರೇಷ್ಠ, ರಾಮನು ಕೇವಲ ಅಂಶಾವತಾರ ಎನ್ನುತ್ತಾರೆ. ಇದನ್ನು ಕೇಳಿದ ತುಳಸಿದಾಸರು ಹೇಳ್ತಾರೆ, ನನ್ನಾತ್ಮವು ಕೇವಲ ದಶರಥ ಪುತ್ರನ ಮೇಲಿನ ಪ್ರೀತಿಯಿಂದ ತುಂಬಿ ಹೋಗಿತ್ತು. ಅವನ ಅತುಲನೀಯ ಸೌಂದರ್ಯಕ್ಕೆ ಮನಸ್ಸುತ್ತಿದ್ದೆ. ನೀನು ಈಗ ಅವನು ಭಗವದವತಾರವೆನ್ನುತ್ತಿರುವೆ, ಆದ್ದರಿಂದ ಅವನ ಮೇಲಿನ ಪ್ರೀತಿ ಈಗ 20 ಪಟ್ಟು ಜಾಸ್ತಿಯಾಯಿತು ಎನ್ನುತ್ತಾರೆ. ರಾಮ ಭಕ್ತಿಯನ್ನ ಹರಡಲು ಭಗವಂತ ತುಳಸಿದಾಸರನ್ನ ಒಂದು ಉಪಕರಣವನ್ನಾಗಿ ಮಾಡಿಕೊಂಡ. ಭಗವತ್ ಸಾಕ್ಷಾತ್ಕಾರದ ನಂತರ ತುಳಸಿದಾಸರ ಹೃದಯ ಇತರರ ಮೇಲಿನ ಪ್ರೀತಿ ಸಹಾನುಭೂತಿಗಳಿಂದ ತುಂಬಿ ಹೋಯಿತು. ತನ್ನ ಭಗವದಾನಂದವನ್ನ ಇತರರಿಗೆ ಹಂಚಲು ಅವರ ಮನಸ್ಸು ತವಕಿಸಿತು. ಇದನ್ನ ಅವರ ಜೀವನದ ಅನೇಕ ಘಟನೆಗಳ ಮೂಲಕ ಮತ್ತು ಅವರ ಪ್ರಸಿದ್ಧ ಕೃತಿಗಳಾದ ರಾಮಚರಿತ ಮಾನಸ ಮತ್ತು ವಿನಯ ಪತ್ರಿಕಾ ಇವುಗಳ ಮೂಲಕ ನಾವು ಅರಿಯಬಹುದು. ಒಮ್ಮೆ ಒಬ್ಬ ಕೊಲೆಗಾರನು ವಾರಣಾಸಿಗೆ ಬರ್ತಾನೆ. ಆಗ ಆತ ಹೇಳ್ತಾನೆ, ರಾಮನ ಮೇಲಿನ ಪ್ರೀತಿಗಾಗಿ ಕೊಲೆ ಪಾತಕನಾದ ನನಗೆ ಭಿಕ್ಷೆ ನೀಡು ಎಂದು ಕೂಗಿ ಹೇಳ್ದ. ರಾಮನ ಹೆಸರನ್ನ ಕೇಳಿದಾಕ್ಷಣ ತುಳಸಿದಾಸರು ಅವನನ್ನ ಮನೆಗೆ ಕರೆದು ತಂದು ಪ್ರಸಾದವನ್ನು ಕೊಟ್ಟು ನೀನು ಪರಿಶುದ್ಧನೆಂದು ಸಾರಿದರು. ಆದರೆ ಮಡಿವಂತ ಬ್ರಾಹ್ಮಣರು ಕೊಲೆಗಾರನ ಪಾಪ ಹೇಗೆ ನಿವಾರಣೆಯಾಯಿತೆಂದು ಆಕ್ಷೇಪಿಸಿದರು. ಆಗ ತುಳಸಿದಾಸರು ಹೇಳ್ತಾರೆ, ನಿಮ್ಮ ಶಾಸ್ತ್ರಗಳನ್ನೇ ಓದಿ ದಿವ್ಯನಾಮದ ಶಕ್ತಿ ಏನೆಂಬುದನ್ನು ತಿಳಿದುಕೊಳ್ಳಿ ಎನ್ನುತ್ತಾರೆ. ಆದರೆ ಬ್ರಾಹ್ಮಣರಿಗೆ ಅದು ತೃಪ್ತಿಯಾಗದೆ ಬೇರೆ ಪ್ರಮಾಣವನ್ನು ನೀಡಬೇಕೆಂದು ಒತ್ತಾಯಿಸಿದರು. ಕಾಶಿ ವಿಶ್ವನಾಥನ ಮಂದಿರದ ನಂದಿಯು ಕೊಲೆಗಾರನು ಕೊಟ್ಟಿದ್ದನ್ನು ತಿಂದರೆ ತುಳಸಿದಾಸನ ಮಾತನ್ನ ಸ್ವೀಕರಿಸುವುದಾಗಿ ಅವರೆಲ್ಲ ಒಪ್ಪಂದಕ್ಕೆ ಬರ್ತಾರೆ. ಕೊಲೆಗಾರನನ್ನ ದೇವಾಲಯಕ್ಕೆ ಕರೆದುಕೊಂಡು ಹೋಗ್ತಾರೆ. ಆಗ ನಂದಿಯ ಮೂರ್ತಿ ಸಜೀವಗೊಂಡು ಅವನು ಕೊಟ್ಟಿದ್ದನ್ನು ಸ್ವೀಕರಿಸಿತು. ತುಳಸಿದಾಸರ ಮಾತು ಸತ್ಯವಾಯಿತು. ಆದರೆ ಇನ್ನೊಂದು ತೊಂದರೆ ಉಂಟಾಯಿತು. ದುಷ್ಟಶಕ್ತಿಯ ಮೂರ್ತಿಯಾದ ಕಲಿಯು ಕುಪಿತನಾಗಿ ತುಳಸಿಯನ್ನ ನುಂಗಿ ಹಾಕೋದಾಗಿ ಬೆದರಿಸಿದ. ತುಳಸಿದಾಸರು ಹನುಮಂತನನ್ನ ಮೊರೆ ಹೋಗ್ತಾರೆ. ಆಗ ಹನುಮಂತ ಕನಸಿನಲ್ಲಿ ಕಾಣಿಸಿಕೊಂಡು ರಾಮನಿಗೆ ಭಿನ್ನವತ್ತಳೆ ಕಳಿಸಬೇಕೆಂದು ಹೇಳ್ತಾನೆ. ಆಗ ಶ್ರೇಷ್ಠವಾದ ವಿನಯ ಪತ್ರಿಕಾ ಪ್ರಾರಂಭವಾದದ್ದು ಹೀಗೆ. ಗುರು ರಾಮಾನಂದರ ವಿಧಾನವನ್ನೇ ಅನುಸರಿಸಿ ತುಳಸಿದಾಸರು ಜನಸಾಮಾನ್ಯರಿಗೆ ಅನುಕೂಲವಾಗಲೆಂದು ಹಿಂದಿಯಲ್ಲಿಯೇ ತನ್ನ ಗ್ರಂಥವನ್ನು ರಚಿಸಿದರು. ಇದರಿಂದ ಸಂಸ್ಕೃತ ವಿದ್ವಾಂಸರೆಲ್ಲರೂ ದೂಷಿಸುವುದಕ್ಕೆ ಶುರು ಮಾಡ್ತಾರೆ. ಒಂದು ದಿನ ಸಂಸ್ಕೃತ ಪಂಡಿತನೊಬ್ಬನು ಬಂದು ತುಳಸಿದಾಸರನ್ನ ಕೇಳ್ತಾನೆ, ನೀವು ಸಂಸ್ಕೃತ ತಿಳಿದವರು, ಆದರೂ ಯಾಕೆ ಈ ಅಸಭ್ಯ ಭಾಷೆಯಲ್ಲಿ ಕಾವ್ಯ ರಚಿಸುತ್ತಿದ್ದೀರಿ ಎಂದು. ಅದಕ್ಕೆ ತುಳಸಿದಾಸರು ಉತ್ತರಿಸ್ತಾರೆ, ನನ್ನ ಮಾತೃಭಾಷೆ ಅಪರಿಪೂರ್ಣವಾಗಿರಬಹುದು, ಆದರೆ ನಿಮ್ಮ ಸಂಸ್ಕೃತ ವಿದ್ವಾಂಸರು ಮಾಡುವ ನಾಯಿಕೆಯ ಅಶ್ಲೀಲ ವರ್ಣನೆಗಿಂತ ಅದು ಉತ್ತಮವಾದದ್ದು. ವಿಷ ತುಂಬಿದ ರತ್ನಖಚಿತ ಪಾತ್ರೆ ಮತ್ತು ಅಮೃತದಿಂದ ಕೂಡಿದ ಮಡಕೆ, ಇವೆರಡರಲ್ಲಿ ಯಾವುದನ್ನು ನೀವು ಸ್ವೀಕರಿಸುತ್ತೀರಿ ಎನ್ನುತ್ತಾರೆ. ಹೀಗೆ ಒಂದು ದಿನ ಕಳ್ಳರು ತುಳಸಿದಾಸರ ಮನೆಗೆ ನುಗ್ಗಿದ್ರು. ಆದರೆ ಬಿಲ್ಲು ಬಾಣ ಹಿಡಿದ ಕಪ್ಪು ಮೈಬಣ್ಣದ ಯುವಕನೊಬ್ಬ ಮನೆಯನ್ನ ಕಾಯ್ತಿದ್ದ. ಕಳ್ಳರು ಎಲ್ಲಿ ಹೋದರೂ ಅವರನ್ನ ಬಂದು ಬೆದರಿಸಿದ. ಕಳ್ಳರು ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ಬರೀ ಕೈಯಲ್ಲಿ ಹೋಗಬೇಕಾಯಿತು. ಮರುದಿನ ಬೆಳಗ್ಗೆ ತುಳಸಿದಾಸರ ಮನೆಗೆ ಬಂದ ಕಳ್ಳರು ತುಳಸಿದಾಸರನ್ನ ಕೇಳ್ತಾರೆ. ಶ್ರೀಕೃಷ್ಣವರ್ಣದ ಯುವಕ ಯಾರೆಂದು ಅವನನ್ನ ಕೇಳ್ತಾರೆ. ಆಗ ರಾಮನೇ ಎಂದು ತಿಳಿದು ಭಾವ ಪರವಶರಾಗ್ತಾರೆ. ತನ್ನಲ್ಲಿದ್ದುದನ್ನೆಲ್ಲ ಆ ಕಳ್ಳರಿಗೆ ಕೊಟ್ಟು ಬಿಡ್ತಾರೆ. ಆಗ ರಾಮನ ದರ್ಶನವನ್ನು, ತುಳಸಿದಾಸರ ಪುಣ್ಯ ಸ್ಪರ್ಶವನ್ನು ಪಡೆದ ಕಳ್ಳರು ಪರಿವರ್ತಿತರಾಗಿ ಭಗವದ್ ಭಕ್ತಿಯಿಂದ ಪರಿಶುದ್ಧ ಜೀವನವನ್ನ ನಡೆಸತೊಡಗ್ತಾರೆ. ಒಂದು ದಿನ ತುಳಸಿದಾಸರು ಯಾವುದೋ ಒಂದು ಮನೆಯಲ್ಲಿ ತಂಗುತ್ತಾರೆ. ಅವತ್ತು ಅವರು ಅಡಿಗೆ ಮಾಡಿಕೊಳ್ಳುತ್ತಿರುವಾಗ ಮನೆಯೊಡತಿ ಒಂದು ಮಸಾಲೆಯನ್ನ ಅವರಿಗೆ ತಂದುಕೊಡ್ತಾಳೆ. ಆಗ ದಾಸರು ಅದು ತನ್ನಲ್ಲಿದೆ ಎಂದು ಬೇಡವೆನ್ನುತ್ತಾರೆ. ಆಕೆ ಇನ್ನೊಂದು ಮಸಾಲೆಯನ್ನ ತಂದುಕೊಡ್ತಾಳೆ. ಅದು ಕೂಡ ಅವರಲ್ಲಿತ್ತು. ಆಗ ಅವಳು ಕೇಳ್ತಾಳೆ, ಬಾಬಾಜಿ, ನಿಮ್ಮ ಚೀಲದಲ್ಲಿ ಅನೇಕ ವಸ್ತುಗಳಿವೆ, ಆದರೆ ನಿಮ್ಮ ನಿಷ್ಠಾವಂತ ಮಡದಿಗೆ ಅಲ್ಲಿ ಸ್ಥಳವಿಲ್ಲ ಎಂದು. ಆ ಮಹಿಳೆ ಬೇರೆ ಯಾರೂ ಅಲ್ಲ, ಅವರಿಗೆ ಜ್ಞಾನೋದಯ ಉಂಟು ಮಾಡಿದ ಅವರ ಪತ್ನಿಯೇ ಆಗಿದ್ಲು. ದಾಸರಿಗೆ ಅವಳನ್ನ ಗುರುತಿಸಲಾಗದಿದ್ದರೂ ಆಕೆ ಅವರನ್ನ ಗುರುತಿಸಿದ್ಲು. ಚಕ್ರವರ್ತಿ ಜಹಾಂಗೀರನಿಗೆ ತುಳಸಿದಾಸರೆಂದರೆ ಅಪಾರ ಗೌರವ. ಒಮ್ಮೆ ಜಹಾಂಗೀರ ತುಳಸಿದಾಸರಿಗೆ ಅಪಾರ ಹಣವನ್ನ ಕಾಣಿಕೆಯಾಗಿ ಕೊಡಲು ಅಪೇಕ್ಷಿಸಿದ. ಆದರೆ ತುಳಸಿದಾಸರು ಹೇಳ್ತಾರೆ, ಭಗವಂತನನ್ನ ಸೇವಿಸಲು ಬಯಸುವವನು ಐಶ್ವರ್ಯವನ್ನ ಸಂಪಾದಿಸಬಾರದು.
ಹಣದ ಚಿಂತೆ ಮನಸ್ಸನ್ನ ಅಪವಿತ್ರಗೊಳಿಸುತ್ತೆ. ಅಂತಹ ಮನಸ್ಸು ಭಗವದ್ ಚಿಂತನೆಗೆ ಯೋಗ್ಯವಾದುದಲ್ಲ ಎನ್ನುತ್ತಾರೆ. ಹೀಗೆ ವಿನಯ ಪತ್ರಿಕೆಯಲ್ಲಿ ತಾನು ಹೇಗೆ ಮಾಯೆಯ ನಿದ್ರೆಯಿಂದ ಎಚ್ಚರಗೊಂಡೆ ಎಂಬುದನ್ನು ಹೇಳ್ತಾರೆ ದಾಸರು. ಇಷ್ಟು ದಿವಸವೂ ಬಾಳು ವ್ಯರ್ಥವಾಯಿತು ನಿಜಕ್ಕೂ. ರಾಮಕೃಪೆ ಇಂದೆನ್ನ ಎಚ್ಚರಿಸಿತು. ಮಾಯಾ ನಿದ್ರೆಗೆ ಬಲಿಯಾಗೆನೆಂದೆಂದು ದಿವ್ಯ ನಾಮದ ಕೃಪೆಯೂ ಆಗಿಹುದು ಎನಗೀಗ. ಕ್ಷಣ ಮಾತ್ರವೂ ಎನ್ನ ನಗಲ ದಂದದಿಯದನು ನನ್ನ ಹೃದಯದಿ ನಾನು ಭದ್ರವಾಗಿರಿಸುವನು. ದಿವ್ಯ ರೂಪವ ಎನ್ನ ಮನಸ್ಸಿನಲ್ಲಿ ಧರಿಸುವೆನು. ಬಹುಕಾಲ ಈ ಜಗವು ಇಂದ್ರಿಯದ ಬಲೆಯೊಳಗೆ ಬದ್ಧನಾಗಿಸಿ ಎನ್ನ ಅಣಕಿಸಿತು ಹಲವು ಪರಿ. ಇನ್ನದರ ಹಂಗಿಲ್ಲ ಎನಗದರ ಭಯವಿಲ್ಲ. ರಾಮನಡಿದಾವರೆಯ ತುಂಬಿಯಾಗಿಹ ನಾನು ಈಗದರ ಮದು ಬಿಟ್ಟು ಬೇರೇನನ್ನು ಬಯಸೆ ನಾನು ಎಂದು. ಅವರ ಇನ್ನೊಂದು ಸುಂದರವಾದ ಪ್ರಾರ್ಥನೆ ಇದೆ. ತಮಗಿಷ್ಟ ಸಾಧನೆಯ ಅನುಸರಿಸಲನ್ಯರು, ನಿನ್ನ ನಾಮವೇ ನನಗೆ ಸರ್ವ ಸಾಧನ ದೇವ. ವೇದಗಳು ಬಣ್ಣಿಸುವ ಹಲವು ಸಾಧನಗಳುಂಟು, ನಿನ್ನ ನಾಮವು ಮಾತ್ರ ಎನಗೆ ಆಶ್ರಯವು. ನಿನ್ನ ನಾಮದ ರುಚಿಯ ಸವಿದಿರುವೆ ನಾನು, ಅದು ಸರ್ವ ಆಸೆಗಳ ಪೂರ್ತಿಗೊಳಿಸುವುದು. ಯಾರನಾದರೂ ನೆಚ್ಚಿ ಪ್ರೀತಿಸಲಿ ಇತರರು, ನನ್ನ ಬಂಧುವೇ ನಾಮ ಅದೇ ಎನ್ನ ತಾಯ್ತಂದೆ. ಶಿವನಾಣೆ ಮರೆಮಾಚೆ ಸತ್ಯವನೇ ನಾ ಪೇಳುವೆ, ನಿನ್ನ ನಾಮದ ಜಪವೇ ಸರ್ವ ಸಿದ್ಧಿಯ ಮೂಲ ಎಂದು. ತುಳಸಿದಾಸರ ರಾಮಚರಿತ ಮಾನಸವು ವಾಲ್ಮೀಕಿ ರಾಮಾಯಣದ ಅನುವಾದವಲ್ಲದಿದ್ದರೂ ಅದನ್ನು ಆಧರಿಸಿದೆ. ಇದು ಆಧ್ಯಾತ್ಮದ ರಾಮಾಯಣವನ್ನ ಹೆಚ್ಚಾಗಿ ಹೋಲುತ್ತೆ. ರಾಮಚರಿತ ಮಾನಸದಲ್ಲಿ ಶಿವನೇ ಪಾರ್ವತಿಗೆ ರಾಮನ ಕಥೆಯನ್ನು ವರ್ಣಿಸ್ತಾನೆ. ಕೈಲಾಸ ಪರ್ವತದಲ್ಲಿ ಮಾನಸ ಸರೋವರವಿರುವಂತೆ ರಾಮಚರಿತವೆಂಬ ಸರೋವರವು ಶಿವನ ಮನಸ್ಸಿನಲ್ಲಿ ಕಲ್ಪಿತವಾಯಿತಂತೆ. ಅದು ಶಿವನ ಮನಸ್ಸಿನಲ್ಲಿಯೇ ಅಡಗಿಕೊಂಡಿತ್ತು. ಪಾರ್ವತಿಯು ರಾಮನನ್ನ ಕುರಿತ ಪ್ರಶ್ನೆಗಳ ಮೂಲಕ ಮಾನವ ಕೋಟಿಯ ಒಳಿತಿಗಾಗಿ ಅದು ಹೊರಗೆ ಹರಿದು ಬರುವಂತೆ ಮಾಡಿದ್ಲು. ತುಳಸಿದಾಸರು ಅನೇಕ ಕೃತಿಗಳ ಜೊತೆ ಉಪನಿಷತ್ತು, ಗೀತೆ, ಭಾಗವತ ಮುಂತಾದ ಶಾಸ್ತ್ರ ವಿಚಾರಗಳನ್ನು ವಿವರಿಸಿದ್ದಾರೆ. ಗುರು ರಾಮಾನಂದ, ಕಬೀರ ಅಥವಾ ನಾನಕ ಇವರುಗಳಂತೆ ತುಳಸಿದಾಸರು ಯಾವ ಹೊಸ ಪಂಥವನ್ನು ಸ್ಥಾಪಿಸಲಿಲ್ಲ. ಶ್ರೀರಾಮನನ್ನ ಪರಮಾದರ್ಶವಾಗಿ ಜನರ ಮುಂದಿಡುವುದು ಅವರ ಗುರಿಯಾಗಿತ್ತು. ಹಿಂದೂಗಳಲ್ಲಿ ಒಂದು ಹೊಸ ಶ್ರದ್ಧೆಯನ್ನ, ಆಶಾವಾದವನ್ನ ಮೂಡಿಸಿದರು. ಅಸಂಖ್ಯ ಜಾತಿಗಳಿಂದ ಛಿದ್ರವಾಗಿದ್ದ ಮತ್ತು ಮುಸ್ಲಿಂ ಆಕ್ರಮಣದಿಂದ ದುರ್ಬಲಗೊಂಡಿದ್ದ ದೇಶದಲ್ಲಿ ಒಂದು ಹೊಸ ರಾಷ್ಟ್ರೀಯ ಭಾವೈಕ್ಯವನ್ನು ಉಂಟು ಮಾಡುವಲ್ಲಿ ತುಳಸಿದಾಸರು ಯಶಸ್ವಿಯಾದರು. ಹೀಗೆ 1621ರಲ್ಲಿ ಚೈತ್ರ ಮಾಸದ ರಾಮನವಮಿಯಂದು ಅಯೋಧ್ಯೆಯಲ್ಲಿ ರಾಮಚರಿತವನ್ನ ಬರೆಯಲು ಪ್ರಾರಂಭಿಸ್ತಾರೆ. 2 ವರ್ಷ 7 ತಿಂಗಳು ಮತ್ತು 26 ದಿನಗಳಲ್ಲಿ 1623ರಲ್ಲಿ ಮಾರ್ಗಶೀರ್ಷ ಮಾಸದ ರಾಮ ಮತ್ತು ಸೀತೆ ವಿವಾಹ ಪಂಚಮಿಯಂದು ರಾಮಚರಿತ ಮಾನಸದ ಬರವಣಿಗೆಯನ್ನ ಪೂರ್ಣಗೊಳಿಸ್ತಾರೆ. ಅವರು ವಾರಣಾಸಿಗೆ ಬಂದು ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ಶಿವ ಮತ್ತು ಮಾತಾ ಪಾರ್ವತಿಗೆ ಮಹಾಕಾವ್ಯ ರಾಮಚರಿತ ಮಾನಸವನ್ನು ಒಪ್ಪಿಸ್ತಾರೆ. ಅವರು 1623ರಲ್ಲಿ ಶ್ರಾವಣ ತಿಂಗಳಲ್ಲಿ ಅಸ್ತಿನ ಘಾಟ್ನಲ್ಲಿ ತಮ್ಮ 81ನೇ ವಯಸ್ಸಿನಲ್ಲಿ ಇಹಲೋಕದ ಯಾತ್ರೆಯನ್ನ ಮುಗಿಸಿ ಐಕ್ಯರಾಗ್ತಾರೆ. ಇವಿಷ್ಟು ತುಳಸಿದಾಸರ ಬಗ್ಗೆ ಸಣ್ಣದಾದ ಮಾಹಿತಿ ಅಷ್ಟೇ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.